ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ಮೆಡಿಕಲ್ ಪ್ರೊಸೀಜರ್ ಬಗ್ಗೆನೋ ಅಥವಾ ಒಂದು ಇಂಜಿನಿಯರಿಂಗ್ ಡಿಸೈನ್ ಬಗ್ಗೆನೋ ಮಾತಾಡಬೇಕಾದ್ರೆ ಅಲ್ಲಿ ಒಂದು ಅಬ್ಸಲ್ಯೂಟ್ ಪರ್ಫೆಕ್ಷನ್ ಇರಬೇಕು ಅಂತ ನಿರೀಕ್ಷಿಸ್ತೀವಿ ಅಲ್ವಾ? ಹೌದು, ಖಂಡಿತ. ಅಂದ್ರೆ ಈಗ ಮೂಳೆ ಮುರಿದಾಗ ಡಾಕ್ಟರ್ ಎಕ್ಸ್ರೇ ತೆಗೆದ್ರೆ ಆ ಬಿರುಕು ಎಷ್ಟೇ ಸಣ್ಣದಿದ್ರೂ ಆ ಕರಾರುವಾಗಾಗಿ ಗುರುತಿಸ್ತಾರೆ. ಅಲ್ಲಿ ಕನ್ಫ್ಯೂಷನ್ ಇರಲ್ಲ. ಕರೆಕ್ಟ್. ಮುರ್ದಿದೆ ಅಥವಾ ಮುರ್ದಿಲ್ಲ ಅಷ್ಟೇ. ಹಾ, ಆದರೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ನಮ್ಮ ಪ್ರಾಚೀನ ಗ್ರಂಥಗಳ ಸ್ಪೆಷಲಿ ಧಾರ್ಮಿಕ ಆಚರಣೆಗಳ ಜಗತ್ತಿಗೆ ಕಾಲಿಟ್ಟಾಗ ಅಲ್ಲಿನ ನಿಖರತೆ ನೋಡಿ ಆಶ್ಚರ್ಯ ಆಗುತ್ತೆ. ನಿಜ. ಆ ಎಕ್ಸ್ರೇ ಮೆಷಿನ್ಗಿಂತಲೂ 10 ಪಟ್ಟು ಹೆಚ್ಚು ಕರಾರುವಾಕ್ಕಾದ, ಒಂದಿಷ್ಟು ಬದಲಾವಣೆಗೆ ಅವಕಾಶವಿಲ್ಲದ ಒಂದು ಅಚ್ಚರಿಯ ವ್ಯವಸ್ಥೆ ನಮ್ಗೆ ಅಲ್ಲಿ ಸಿಗುತ್ತೆ. ಅದೇ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಬರುವ ಅಧಿಕ ಮಾಸದ ಅಪೂಪದಾನ. ಎಲ್ರಿಗೂ ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತಿನ ನಮ್ಮ ಮಿಷನ್ ಏನಂದ್ರೆ ಈ ಅಪೂಪದಾನದ ಸಂಪೂರ್ಣ ಪ್ರಕ್ರಿಯೆಯನ್ನ ಬಿಡಿಸಿ ನೋಡೋದು. ಹೌದು. ಈ ನಿರ್ದಿಷ್ಟ ದಾನ ಪ್ರಕ್ರಿಯೆಯ ಬಗ್ಗೆ ಮೂಲ ಗ್ರಂಥಗಳಲ್ಲಿರೋ ಮಾಹಿತಿಯನ್ನು ನೋಡಿದ್ರೆ ಇದೊಂದು ಅತ್ಯಂತ ಕಠಿಣವಾದ ವ್ಯವಸ್ಥೆ. ಇದ್ರಲ್ಲಿ ಯಾವುದೇ ಶಾರ್ಟ್ಕಟ್ ಇಲ್ಲ. ಲೈಕ್ ನೋ ಸ್ಕೇಪ್, ನೋ ಶಾರ್ಟ್ಕಟ್. ಪ್ರತಿಯೊಂದು ಹೆಜ್ಜೆಯನ್ನು ಅದರದೇ ಆದ ಕ್ರಮದಲ್ಲಿ ಯಾವುದೇ ಹಂತವನ್ನ ಕೈಬಿಡದೆ ಮಾಡಲೇಬೇಕಾದ ಒಂದು ಕಂಪ್ಲೀಟ್ ಪ್ರೊಸೀಜರ್ ಇದು. ಪ್ರಾಚೀನ ಗ್ರಂಥಗರು ಕೇವಲ ತಾತ್ವಿಕ ವಿಚಾರಗಳನ್ನ ಅಂದ್ರೆ ಫಿಲಾಸಫಿನ ಮಾತ್ರ ಹೇಳಲ್ಲ. ಬದಲಾಗಿ ಒಂದು ಮ್ಯಾನ್ಯುಯಲ್ನಂತೆ ಇಲ್ಲಾಂದ್ರೆ ಒಂದು ರೆಸಿಪಿ ಥರ ಪ್ರತಿಯೊಂದು ಹೆಜ್ಜೆಯನ್ನು ನಿಖರವಾಗಿ ಹೇಳ್ತಾವೆ ಅನ್ನೋದು ತುಂಬಾನೇ ರೋಮಾಂಚನಕಾರಿ. ಎಕ್ಸಾಕ್ಟ್ಲಿ. ಸೊ ಈ ಪ್ರಕ್ರಿಯೆಯಲ್ಲಿ ಬರುವ ಆ ಅಪೂಪ ಅಂದ್ರೆ ಏನು, ಅಲ್ಲಿಂದಲೇ ಶುರು ಮಾಡೋಣ. ಮೇಲ್ನೋಟಕ್ಕೆ ಇದು ಕೇವಲ ಒಂದು ಸ್ವೀಟ್ ತಿಂಡಿ ಅಲ್ವಾ? ಹೌದು. ಕನ್ನಡ ಮತ್ತು ತುಳುವಿನಲ್ಲಿ ಇದನ್ನ ಅಪ್ಪ ಅಂತ ಕರೀತಾರೆ. ಅಕ್ಕಿ ಮತ್ತು ಬೆಲ್ಲದಿಂದ ಮಾಡಿ ತುಪ್ಪದಲ್ಲಿ ಕರಿಯುವ, ನೋಡಲು ಸ್ವಲ್ಪ ಅತಿರಸದಂತೆ ಕಾಣುವ ತಿಂಡಿ ಇದು. ಓಕೆ. ಅಂದ್ರೆ ಇಲ್ಲೊಂದು ಪ್ರಶ್ನೆ. ಈಗ ನಾವು ಸಾಮಾನ್ಯವಾಗಿ ಸ್ಪೆಷಲಿ ತುಳುನಾಡಿನಲ್ಲಿ ಮಾಡೋ ಅಪ್ಪಕ್ಕೆ ತೂತುಗಳು ಇರಲ್ಲ. ಹಾಗಾದ್ರೆ ಈ ದಾನಕ್ಕೆ ನಾವು ಆ ತೂತಿಲ್ದ ಅಪ್ಪವನ್ನ ಬಳಸಬಹುದಾ? ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಗ್ರಂಥಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಛಿದ್ರ ಅಂದ್ರೆ ತೂತು ಇರಲೇಬೇಕು ಅಂತ ಕಡ್ಡಾಯಗೊಳಿಸಿದ್ದಾರೆ. ಓಹೋ, ತೂತು ಇರ್ಲೇಬೇಕಾ? ಹೌದು. ಗುಡಸರ್ಪ್ಯೂತಾನಿ ಚ ಅಂದ್ರೆ ಬೆಲ್ಲ ಮತ್ತು ತುಪ್ಪದಿಂದ ಕೂಡಿರ್ಬೇಕು, ಜೊತೆಗೆ ತೂತು ಇರ್ಲೇಬೇಕು. ಭೌತಿಕ ಪ್ರಪಂಚದ ಒಂದು ಸಣ್ಣ ಡೀಟೇಲ್ ಅಂದ್ರೆ ಆ ತಿಂಡಿಯ ಆಕಾರ ಹೇಗಿರ್ಬೇಕು ಅನ್ನೋದು ಕೂಡ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲಾಗದ ನಿಯಮ. ವಾವ್! ಇಲ್ಲಿಯೇ ಒಂದು ಕುತೂಹಲಕಾರಿಯಾದ ಲೆಕ್ಕಾಚಾರ ಎದುರಾಗೋದು. ಆ ಮೂಲಗ್ರಂಥದ ವಾಕ್ಯ ಹೀಗಿದೆ: ಯಾವಂತಿ ತತ್ರ ಛಿದ್ರಾಣಿ ಅಪೂಪಸ್ಯ ಚ ಪಾರ್ಥಿವ ತಾವದ್ವರ್ಷ ಸಹಸ್ರಾಣಿ ಸ್ವರ್ಗಲೋಕೆ ಮಹೀಯತೆ. ಹೌದು, ಬಹಳ ಪ್ರಸಿದ್ಧವಾದ ಶ್ಲೋಕ ಇದು. ಅಂದ್ರೆ ದಾನ ಮಾಡುವ ಅಪೂಪದಲ್ಲಿ ಎಷ್ಟು ತೂತುಗಳಿರುತ್ತವೆಯೋ ಅಷ್ಟು 1000 ವರ್ಷಗಳ ಕಾಲ ಆ ದಾನ ಮಾಡುವ ವ್ಯಕ್ತಿ ಸ್ವರ್ಗದಲ್ಲಿ ಪೂಜಿಸಲ್ಪಡ್ತಾನೆ ಅಂತ. ಕರೆಕ್ಟ್. ಒಂದು ನಿಮಿಷ, ಇದನ್ನ ಕೇಳಿದಾಗ ನನಗೆ ಆಧುನಿಕ ದಿನದ ಸ್ಪಿರಿಚುವಲ್ ಲಾಯಲ್ಟಿ ಪಾಯಿಂಟ್ಸ್ ಅಥವಾ ರಿವಾರ್ಡ್ ಸಿಸ್ಟಮ್ ನೆನಪಾಗ್ತಿದೆ. ಹೌದು, ಕೇಳೋಕಾಗೆ ಅನ್ಸುತ್ತೆ. ಆದ್ರೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇದು ನೋಡಲು ಒಂದು ರೀತಿಯ ಬಿಸ್ನೆಸ್ ಟ್ರಾನ್ಸಾಕ್ಷನ್ ತರ ಅಥವಾ ದೇವರಿಗೆ ಕೂಡ ಆಮೇಶದಂತೆ ಕಾಣಲ್ವಾ? ಒಂದು ಭೌತಿಕ ತೂತಿಗೂ 1000 ವರ್ಷದ ಸ್ವರ್ಗಕ್ಕೂ ಏನ್ ಸಂಬಂಧ? ಆ ಪ್ರಶ್ನೆ ಬರೋದು ತುಂಬಾನೇ ಸಹಜ. ಮೇಲ್ನೋಟಕ್ಕೆ ಇದೊಂದು ಬಾರ್ಗೇನ್ ಅಥವಾ ಚೌಕಾಸಿ ವ್ಯವಹಾರದಂತೆ ಕಂಡ್ರೂ ಏನ್ ಗೊತ್ತಾ, ಇದರ ಹಿಂದಿರುವ ತರ್ಕನೇ ಬೇರೆ ಇದೆ. ಓಕೆ, ಅದು ಹೇಗೆ? ಇದು ಕೇವಲ ಒಂದು ಆಮಿಷ ಅಲ್ಲ. ದಾನ ಮಾಡುವ ವಸ್ತುವಿನ ಭೌತಿಕ ರಚನೆಗೂ ಆ ವ್ಯಕ್ತಿಯ ಮಾನಸಿಕ ಶ್ರದ್ಧೆಗೂ ಇರೋ ಕೊಂಡಿ ಇದು. ತೂತು ಇರೋ ಅತಿರಿಸವನ್ನ ಮಾಡೋದು ಅಷ್ಟು ಸುಲಭವಲ್ಲ. ಹೌದು, ಅದಕ್ಕೆ ಸ್ಕಿಲ್ ಬೇಕು. ಎಕ್ಸಾಕ್ಟ್ಲಿ. ಅದಕ್ಕೆ ನಿರ್ದಿಷ್ಟ ಹದ ಬೇಕು, ತಾಳ್ಮೆ ಬೇಕು. ಅಂದ್ರೆ ನಾವು ಕೇವಲ ಕ್ಯಾಶುಯಲ್ ಆಗಿ ಅಡ್ಗೆ ಮಾಡ್ತಿಲ್ಲ, ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಪ್ರಜ್ಞಾಪೂರ್ವಕವಾಗಿ ಶ್ರಮ ಆಗ್ತಿದೀವಿ ಅನ್ನೋದರ ದ್ಯೋತಕ ಆ ಛಿದ್ರ. ಓಹೋ, ಅಂದ್ರೆ ಆ ಪ್ರಕ್ರಿಯೆಯಲ್ಲಿರೋ ಎಫರ್ಟ್ ಮುಖ್ಯ. ಹೌದು. ಆ ಶ್ರದ್ಧೆಯನ್ನ ಅಂದ್ರೆ ನಮ್ಮ ಆ ಸ್ಪಿರಿಚುವಲ್ ಸ್ಟ್ಯಾಮಿನಾನ ಅಳೆಯುವ ಭೌತಿಕ ಮಾಪಕ ಅದು. ಭೌತಿಕ ಪ್ರಪಂಚದ ಇಷ್ಟೊಂದು ಸಣ್ಣ ವಿವರವು ನಮ್ಮ ಆಧ್ಯಾತ್ಮಿಕ ಗಳಿಕೆಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಆಳವಾದ ಚಿಂತನೆ ಇಲ್ಲಿದೆ. ಅಮೇಝಿಂಗ್. ಅಂದ್ರೆ ಆ ಆಕಾರವು ವ್ಯಕ್ತಿಯ ಉದ್ದೇಶವನ್ನ, ಆತನ ಶ್ರಮವನ್ನ ರೆಪ್ರೆಸೆಂಟ್ ಮಾಡತ್ತೆ ಅಂತಾಯ್ತು. ಹೌದು, ಕರೆಕ್ಟ್. ಓಕೆ, ದಾನ ಮಾಡುವ ವಸ್ತು ಹೇಗಿರ್ಬೇಕು ಅಂತ ನಮ್ಗೀಗ ಸ್ಪಷ್ಟವಾಯ್ತು. ಆದ್ರೆ ಈ ಆಚರಣೆಯ ಮುಂದಿನ ನಿಯಮಗಳನ್ನ ನೋಡಿದ್ರೆ ಇದು ಯಾವುದೋ ಅಡ್ವಾನ್ಸ್ಡ್ ರಸಾಯನಶಾಸ್ತ್ರದ ಲ್ಯಾಬಲ್ಲಿ ನಡೆಯುವ ಎಕ್ಸ್ಪೆರಿಮೆಂಟ್ ತರ ಕಾಣುತ್ತೆ. ನಿಜ, ಅಲ್ಲಿರೋ ರೂಲ್ಸ್ ಅಂತದ್ದು ಅಲ್ವಾ?
ಕರಾರುವಾಗಿ 33 ಅಂದ್ರೆ 33 ಅತಿರಸಗಳನ್ನೇ ತಗೋಬೇಕು. ಅವನ್ನ ಕಂಚಿನ ಪಾತ್ರೆಯಲ್ಲೇ ಇಡಬೇಕು. ಅದರ ಮೇಲೆ ಒಂದು ಚಿಕ್ಕ ಪಾತ್ರೆಯಲ್ಲಿ ತುಪ್ಪವನ್ನ ಇಡಬೇಕು. ಜೊತೆಗೆ ಹಿರಣ್ಯ ಅಂದ್ರೆ ಚಿನ್ನ ಅಥವಾ ಹಣವನ್ನ ಇಟ್ಟು ದಾನ ನೀಡಬೇಕು. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ತಾಮ್ರ ಅಥವಾ ಬೆಳ್ಳಿ ಪಾತ್ರೆ ಯಾಕಿಲ್ಲ, ಕಂಚನ್ನೇ ಯಾಕೆ ಬಳಸಬೇಕು? ಮತ್ತು ಆ ತುಪ್ಪದ ಪಾತ್ರೆಯ ಹಿಂದಿನ ಲಾಜಿಕ್ ಏನು? ಆಯುರ್ವೇದ ಮತ್ತು ಪ್ರಾಚೀನ ವಿಜ್ಞಾನದಲ್ಲಿ ಕಂಚಿಗೆ ಅಂದ್ರೆ ಬ್ರಾನ್ಸ್ಗೆ ಒಂದು ವಿಶೇಷ ಸ್ಥಾನ ಇದೆ. ಕಂಚು ಅನ್ನೋದು ತಾಮ್ರ ಮತ್ತು ತವರದ ಮಿಶ್ರಲೋಹ ಅಂದ್ರೆ ಅಲಾಯ್. ಓಕೆ. ಮಂತ್ರ ಪಠನದ ಸಮಯದಲ್ಲಿ ಉಂಟಾಗುವ ಕಂಪನಗಳನ್ನ, ಆ ವೈಬ್ರೇಷನ್ಸ್ ಅನ್ನ ಮತ್ತು ದೈವಿಕ ಶಕ್ತಿಯನ್ನ ಹಿಡಿದಿಟ್ಕೊಳ್ಳುವ ಮತ್ತು ಅದನ್ನ ಟ್ರಾನ್ಸ್ಫರ್ ಮಾಡುವ ನಿರ್ದಿಷ್ಟ ಸಾಮರ್ಥ್ಯ ಕಂಚಿಗಿದೆ ಅಂತ ನಂಬಲಾಗಿದೆ. ಹೌದಾ? ವಾವ್. ಇನ್ನು ತುಪ್ಪದ ವಿಚಾರಕ್ಕೆ ಬಂದ್ರೆ, ತುಪ್ಪವು ಸತ್ವಗುಣದ ಸಂಕೇತ, ಅಂದ್ರೆ ಶುದ್ಧತೆ ಮತ್ತು ಜ್ಞಾನದ ಪ್ರತೀಕ ಅದು. ಓಕೆ. ಕೆಳಗಿರುವ ಕಂಚಿನ ಪಾತ್ರೆಯು ಶಕ್ತಿಯ ಆಧಾರವಾದ್ರೆ, ಮೇಲಿರುವ ತುಪ್ಪವು ಆ ಶಕ್ತಿಯನ್ನ ಬೆಳಗುವ ಪ್ರಜ್ಞೆಯಾಗಿದೆ. ಇವೆಲ್ಲವೂ ಕೇವಲ ವಸ್ತುಗಳಲ್ಲ, ಲೈಕ್ ಒಂದು ನಿರ್ದಿಷ್ಟ ಎನರ್ಜಿಯನ್ನ ಕಾನ್ಸಂಟ್ರೇಟ್ ಮಾಡೋ ಮಾಧ್ಯಮಗಳು. ಇದೊಂದು ಎನರ್ಜಿ ಕಾನ್ಸಂಟ್ರೇಷನ್ ಯಂತ್ರವಿದ್ದಂತೆ ಎನ್ನಬಹುದು ಅಲ್ವಾ? ಆದರೆ ಇಷ್ಟೊಂದು ಕಠಿಣ ನಿಯಮಗಳಿದ್ರೆ ಇದನ್ನ ಆಚರಿಸೋದು ಹೇಗೆ? ನಿಯಮದ ಪ್ರಕಾರ ಅಧಿಕ ಮಾಸದ ಪ್ರತಿಯೊಂದು ದಿನವೂ ಈ ಪ್ರಕ್ರಿಯೆಯನ್ನ ಮಾಡಬೇಕು ಅನ್ನುತ್ತೆ ಗ್ರಂಥ. ಆದರೆ ಇಂದಿನ ವೇಗದ ಬದುಕಿನಲ್ಲಿರಲಿ, ಆ ಕಾಲದಲ್ಲೂ ಕೂಡ ಒಂದು ಇಡೀ ತಿಂಗಳು ಪ್ರತಿದಿನ ಈ ಸಂಪೂರ್ಣ ಲ್ಯಾಬ್ ಎಕ್ಸ್ಪೆರಿಮೆಂಟ್ನಂತಹ ಪ್ರಕ್ರಿಯೆಯನ್ನ ಮಾಡೋದು ಎಲ್ರಿಗೂ ಸಾಧ್ಯವಾಗುವ ಮಾತೆ. ಕಷ್ಟನೇ. ಅದಕ್ಕೆ ಇದರಲ್ಲೇನಂದ್ರೂ ಪರ್ಯಾಯ ದಾರಿಗಳಿವ್ಯಾ? ಲೈಕ್ ಆಲ್ಟರ್ನೇಟಿವ್ಸ್ ಇದೆಯಾ? ಖಂಡಿತ ಇದೆ. ಪ್ರಾಚೀನ ಗ್ರಂಥಕಾರರು ಅತ್ಯಂತ ಕಠಿಣ ನಿಯಮಗಳನ್ನ ರೂಪಿಸಿದ್ರೂ ಮನುಷ್ಯನ ಪ್ರಾಯೋಗಿಕ ಮಿತಿಗಳನ್ನ ಅಂದ್ರೆ ಪ್ರಾಕ್ಟಿಕಲ್ ಲಿಮಿಟೇಷನ್ಸ್ನ ಬಹಳ ಚೆನ್ನಾಗಿ ಅರಿತಿದ್ರು. ಹೌದು. ಹಾಗಾಗಿ ಪ್ರಕ್ರಿಯೆ ಗುಣಮಟ್ಟದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಆದ್ರೆ ಸಮಯದ ವಿಚಾರದಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿದಿನ ಮಾಡೋಕೆ ಅಶಕ್ಯವಾದ್ರೆ ಅಧಿಕ ಮಾಸದ ಕೆಲವು ನಿರ್ದಿಷ್ಟ ಪುಣ್ಯದ ದಿನಗಳಲ್ಲಿ ನೀಡಿದ್ರೂ ಅತಿಶಯ ಫಲದಾಯಕ ಅಂತ ಹೇಳಲಾಗಿದೆ. ಓಕೆ. ಆ ದಿನಗಳು ಯಾವುದು? ಆ ದಿನಗಳಂದ್ರೆ 2 ದ್ವಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಕೃಷ್ಣ ಚತುರ್ದಶಿ ಮತ್ತು ವ್ಯತಿಪಾತ ಹಾಗೂ ವೈಧೃತಿ ಯೋಗಗಳಿರುವ ದಿನಗಳು. ಒಂದು ನಿಮಿಷ. ದ್ವಾದಶಿ, ಹುಣ್ಣಿಮೆ, ಅಮಾವಾಸ್ಯೆ ಇವೆಲ್ಲ ಅರ್ಥವಾಗುತ್ತೆ. ಆದರೆ ಈ ವ್ಯತಿಪಾತ ಮತ್ತು ವೈಧೃತಿ ಅಂದ್ರೆ ಏನು? ಇವು ಯಾವುದಾದ್ರೂ ಗ್ರಹಣದ ಸಮಯದಂತೆ ಇರೋ ವಿಶಿಷ್ಟವಾದ ದಿನಗಳೇ? ಹೌದು, ಬಹುತೇಕ ಅದೇ ರೀತಿಯ ಖಗೋಳಶಾಸ್ತ್ರೀಯ ವಿದ್ಯಮಾನಗಳು. ವ್ಯತಿಪಾತ ಮತ್ತು ವೈಧೃತಿ ಅನ್ನೋದು ಪಂಚಾಂಗದಲ್ಲಿ ಬರೋ 27 ಯೋಗಗಳಲ್ಲಿ 2 ಅತ್ಯಂತ ನಿರ್ದಿಷ್ಟವಾದ ಯೋಗಗಳು. ಓಹೋ. ಸೂರ್ಯ ಮತ್ತು ಚಂದ್ರರ ಚಲನೆಯಲ್ಲಿ ಉಂಟಾಗುವ ನಿರ್ದಿಷ್ಟ ಕೋಣೀಯ ಬದಲಾವಣೆಗಳಿಂದ ಅಂದ್ರೆ ಆಂಗ್ಯುಲರ್ ಚೇಂಜಸ್ ಇಂದ ಈ ಯೋಗಗಳು ಕ್ರಿಯೇಟ್ ಆಗ್ತವೆ. ಜ್ಯೋತಿಷ್ಯ ಮತ್ತು ಆಗಮಶಾಸ್ತ್ರಗಳ ಪ್ರಕಾರ ಆಯಾ ಈ ಸಮಯದಲ್ಲಿ ಕಾಸ್ಮಿಕ್ ಎನರ್ಜಿ ಅಂದ್ರೆ ಬ್ರಹ್ಮಾಂಡದ ಶಕ್ತಿ ಅತ್ಯಂತ ಪ್ರಕ್ಷುಬ್ಧವಾಗಿರುತ್ತೆ. ಟರ್ಬ್ಯುಲೆಂಟ್ ಆಗಿರುತ್ತೆ ಅಂತನಾ? ಎಕ್ಸಾಕ್ಟ್ಲಿ, ಟರ್ಬ್ಯುಲೆಂಟ್ ಆಗಿರುತ್ತೆ. ಆದ್ರೆ ಅಂತಹ ಸಮಯದಲ್ಲಿ ಮಾಡುವ ಯಾವುದೇ ಆಳವಾದ ಆಧ್ಯಾತ್ಮಿಕ ಸಾಧನೆ ಅಥವಾ ದಾನ 1000 ಪಟ್ಟು ಹೆಚ್ಚು ಶಕ್ತಿಯುತವಾಗಿರುತ್ತೆ. ಹಾಗಾಗಿ ಇಡೀ ತಿಂಗಳು ಮಾಡಲಾಗಿದ್ದಿದ್ರೆ ಇಂತಹ ಕಾಸ್ಮಿಕ್ ಎನರ್ಜಿ ಹೆಚ್ಚಿರೋ ದಿನಗಳನ್ನ ಆರಿಸ್ಕೊಳ್ಳೋಕೆ ಸೂಚಿಸಲಾಗಿದೆ. ವಾವ್. ಅಂದ್ರೆ ಸಮಯದ ಆಯ್ಕೆಯ ಹಿಂದೆಯೂ ಒಂದು ದೊಡ್ಡ ಖಗೋಳ ವಿಜ್ಞಾನನೇ ಅಡಗಿದೆ. ಈ ನಿಖರತೆಯನ್ನ ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹೌದು. ಈಗ ನಾವು ಆ 33 ಎಂಬ ಸಂಖ್ಯೆಯ ಹಿಂದಿರುವ ಅಸಲಿ ರಹಸ್ಯದ ಕಡೆಗೆ ಬರೋಣ. ಮೂಲದಲ್ಲಿ ಈ 33 ಅಪೂಪಗಳಲ್ಲಿ ಭಗವಂತನ 33 ರೂಪಗಳನ್ನ ಚಿಂತಿಸಬೇಕು ಅಂತ ಹೇಳಲಾಗಿದೆ ಅಲ್ವಾ? ಕರೆಕ್ಟ್. ಈ 33 ದೇವತೆಗಳ ಲೆಕ್ಕಾಚಾರ ಹೇಗಿದೆ? ಏನ್ ಗೊತ್ತಾ, ಇದು ಈ ಇಡೀ ಪ್ರಕ್ರಿಯೆಯ ಅತ್ಯಂತ ಕ್ಲಿಷ್ಟಕರವಾದ ಕಾಂಪ್ಲೆಕ್ಸ್ ಹಂತ ಅಂತಾನೆ ಹೇಳ್ಬೋದು. 33 ಸಂಖ್ಯೆ ವೈದಿಕ ಕಾಲದ 33 ದೇವತೆಗಳನ್ನ ಪ್ರತಿನಿಧಿಸುತ್ತೆ. ಅಂದ್ರೆ 8 ವಸುಗಳು, 11 ರುದ್ರಲು, 12 ಆದಿತ್ಯರು, ಜೊತೆಗೆ ವಷಟ್ಕಾರ ದೇವತೆ ಮತ್ತು ಪ್ರಜಾಪತಿ. ಇವರೆಲ್ಲರೂ ಸೇರಿ ಒಟ್ಟು 33. ಓಕೆ. ವಸು, ರುದ್ರ, ಆದಿತ್ಯರ ಬಗ್ಗೆ ನಾವು ಕೇಳಿದೀವಿ. ಆದ್ರೆ ಈ ವಷಟ್ಕಾರ ದೇವತೆ ಅಂದ್ರೆ ಯಾರು? ವೌಷಟ್ ಎಂಬ ಮಂತ್ರದ ಅಧಿದೇವತೆ. ಅಂದ್ರೆ ದಾನ ಮಾಡುವ ಪ್ರಕ್ರಿಯೆಯನ್ನೇ ಒಂದು ದೇವತೆಯಾಗಿ ರೂಪೀಕರಿಸಲಾಗಿದೆ ಇಲ್ಲಿ. ಓಹೋ, ಇಂಟ್ರೆಸ್ಟಿಂಗ್. ಹೌದು. ಪದ್ಮಪುರಾಣದ ಪ್ರಕಾರ ಈ 33 ದೇವತೆಗಳಲ್ಲಿ ಪ್ರತಿಯೊಬ್ಬರಿಗೂ ವಿಷ್ಣುವಿನ ಒಂದೊಂದು ನಿರ್ದಿಷ್ಟ ರೂಪವನ್ನ ಜೋಡಿಸಲಾಗಿದೆ. ಈ ಪ್ರತಿಯೊಂದು ರೂಪವನ್ನು ಒಂದೊಂದು ಅಪೂಪದಲ್ಲಿ ಆವಾಹನೆ ಮಾಡಬೇಕು. ಅಂದ್ರೆ ಒಂದ್ ನಿಮಿಷ, 33 ಸಿಹಿ ತಿಂಡಿಗಳನ್ನ ಮುಂದಿಟ್ಟುಕೊಂಡು ಪ್ರತಿಯೊಂದಕ್ಕೂ ಬೇರೆ ಬೇರೆ ಹೆಸರಿನಲ್ಲಿ ದೇವತೆಗಳನ್ನ ಮನಸ್ಸಲ್ಲಿ ಕಲ್ಪಿಸ್ಕೋಬೇಕು ಅಂತನ.
ಇದು ಹೇಗೆ ಕೆಲಸ ಮಾಡುತ್ತೆ? ಹೌದು. ಉದಾಹರಣೆಗೆ ಮೊದಲನೇ ಅಪೂಪದಲ್ಲಿ ದ್ರೋಣ ಎಂಬ ವಸುವಿನ ಅಂತರ್ಗತವಾಗಿರುವ ವಿಷ್ಣುವನ್ನ ಆವಾಹನೆ ಮಾಡಬೇಕು. ಓಕೆ. ಎರಡನೆಯದರಲ್ಲಿ ಧ್ರುವ ನಾಮಕ ವಸುವಿನ ಅಂತರ್ಗತವಾಗಿರುವ ಜಿಷ್ಣುವನ್ನ ಆವಾಹನೆ ಮಾಡಬೇಕು. ಹೀಗೆ ಪಟ್ಟಿ ಸಾಗುತ್ತಲೇ ಇರುತ್ತೆ. ಅಗ್ನಿ ನಾಮಕ ವಸುವಿನಲ್ಲಿ ಕೃಷ್ಣ, ಪ್ರಾಣನಾಮಕ ವಸುವಿನಲ್ಲಿ ಕೇಶವ. ಇನ್ನು ರುದ್ರರ ಕಡೆಗೆ ಬಂದ್ರೆ ಭೀಮ ನಾಮಕ ರುದ್ರನಲ್ಲಿ ರಾಮ, ಅಹಿಬುದ್ಯ ನಾಮಕ ರುದ್ರನಲ್ಲಿ ಅನಿರುದ್ಧ, ಆದಿತ್ಯರಲ್ಲಿ ವಿವಸ್ವಾನ ನಾಮಕ ಆದಿತ್ಯನಲ್ಲಿ ತ್ರಿವಿಕ್ರಮ. ಹೀಗೆ ಕೊನೆಯಲ್ಲಿ ವಷಟ್ಕಾರ ದೇವತೆಯಲ್ಲಿ ಅಘಾರ್ಧನ ಮತ್ತು ಪ್ರಜಾಪತಿಯಲ್ಲಿ ಶ್ರೀಪತಿಯ ಆವಾಹನೆ ಮಾಡುವವರೆಗೆ ಈ ಪ್ರಕ್ರಿಯೆ ಮುಂದುವರಿಯುತ್ತೆ. ಓ ಮೈ ಗಾಡ್, ಇದೊಂದು ಎಕ್ಸ್ಟ್ರೀಮ್ ಲೆವೆಲ್ ಮೆಂಟಲ್ ಜಿಮ್ನಾಸ್ಟಿಕ್ಸ್ ಅಲ್ವಾ? ನಾವು ವಿಡಿಯೋ ಗೇಮ್ ಆಡುವಾಗ ಅಥವಾ VR ಹೆಡ್ಸೆಟ್ ಹಾಕೊಂಡಾಗ ಸಂಪೂರ್ಣವಾಗಿ ಬೇರೆದೇ ಪ್ರಪಂಚದಲ್ಲಿರ್ತೀವಲ್ಲ, ಅದೇ ತರಹದ ಒಂದು ಸಿಮ್ಯುಲೇಷನ್ ಇದು. ಖಂಡಿತ ಹೌದು. ಕೇವಲ ಒಂದು ಪಾತ್ರೆಯಲ್ಲಿ 33 ಸಿಹಿ ತಿಂಡಿಗಳನ್ನ ಇಟ್ಟು ಯಾರಿಗೋ ಕೊಟ್ಟು ಕೈ ತೊಳೆದುಕೊಳ್ಳುವ ಕ್ಯಾಶುವಲ್ ಪ್ರಕ್ರಿಯೆ ಇದಲ್ಲ. ದಾನ ಮಾಡುವವನು ಪ್ರತಿಯೊಂದು ಅಪೂಪವನ್ನು ಪ್ರತ್ಯೇಕವಾಗಿ ಗಮನಿಸಿ ಆ ನಿರ್ದಿಷ್ಟ ಕಾಸ್ಮಿಕ್ ಶಕ್ತಿಯನ್ನ ಮತ್ತು ಭಗವಂತನ ರೂಪವನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಬೇಕು. ಎಕ್ಸಾಕ್ಟ್ಲಿ. ಇದು ಎಷ್ಟೊಂದು ಅಗಾಧವಾದ ಏಕಾಗ್ರತೆಯನ್ನ ಅಂದ್ರೆ ಫೋಕಸ್ ಅನ್ನ ಬೇಡುತ್ತೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಒಂದು ಕ್ಷಣವೂ ಅತ್ಯಂತ ವಿಚಲಿತವಾಗುವಂತಿಲ್ಲ, ಫೋನ್ ನೋಡುವಂತಿಲ್ಲ, ಬೇರೆ ಯೋಚನೆ ಮಾಡುವಂತಿಲ್ಲ. ನಿಖರವಾಗಿ ಹೇಳಿದ್ರಿ. ಆ ಏಕಾಗ್ರತೆಯೇ ಇಲ್ಲಿನ ಮುಖ್ಯ ಗುರಿ. ಇದೊಂದು ಅತ್ಯದ್ಭುತವಾದ ತಾತ್ವಿಕ ದೃಷ್ಟಿಕೋನ. ವಸು, ರುದ್ರ, ಆದಿತ್ಯರು ಅಂದ್ರೆ ಯಾರು? ಅವರು ಈ ಇಡೀ ಬ್ರಹ್ಮಾಂಡವನ್ನ ನಡೆಸುವ ಅಗಾಧವಾದ ಪ್ರಾಕೃತಿಕ ಶಕ್ತಿಗಳು, ಅಂದ್ರೆ ಕಾಸ್ಮಿಕ್ ಫೋರ್ಸಸ್. ಕರೆಕ್ಟ್. ಆ ಬ್ರಹ್ಮಾಂಡದ ಸಮಸ್ತ ಶಕ್ತಿಗಳನ್ನ ಒಂದು ಚಿಕ್ಕ ಕಂಚಿನ ಪಾತ್ರೆಯಲ್ಲಿರುವ ಕೇವಲ 2 ಇಂಚಿನ ಸಣ್ಣ ಅಪೂಪಗಳಲ್ಲಿ ಸ್ಥಾನೀಕರಿಸುವ ಪ್ರಕ್ರಿಯೆ ಇದು. ಅಂದ್ರೆ ಮೈಕ್ರೋಕಾಸಮ್ ಅನ್ನ ಮೈಕ್ರೋಕಾಸಮ್ನಲ್ಲಿ ನೋಡುವ ದೃಷ್ಟಿ ಇದು. ವಾವ್. ಕೇವಲ ಭೌತಿಕವಾದ ಅಕ್ಕಿ ಬೆಲ್ಲದಿಂದ ಮಾಡಿದ ಒಂದು ಸಿಹಿ ತಿಂಡಿಯನ್ನ ಅತ್ಯುನ್ನತ ದೈವಿಕ ಮಟ್ಟಕ್ಕೆ ಏರಿಸುವ ಪ್ರಕ್ರಿಯೆ ಇದು. ಇಲ್ಲಿ ದಾನ ಮಾಡುವ ವಸ್ತು ಕೇವಲ ತಿಂಡಿಯಾಗಿ ಉಳಿಯಲ್ಲ, ಅದು ದೇವತಾ ಸ್ವರೂಪವೇ ಆಗಿಬಿಡುತ್ತೆ. ಬ್ರಹ್ಮಾಂಡದ ಶಕ್ತಿಗಳನ್ನ ಒಂದು ಕಂಚಿನ ಪಾತ್ರೆಯಲ್ಲಿ ಹಿಡಿದಿಡುವುದು ಎಂಥ ಅದ್ಭುತವಾದ ಕಲ್ಪನೆ. ಓಕೆ, ಈ ವರ್ಚುವಲ್ ರಿಯಾಲಿಟಿ ಅಥವಾ ಆವಾಹನೆಯ ಪ್ರಕ್ರಿಯೆ ಮುಗಿದ ನಂತರ ಬರೋದು ಸಂಕಲ್ಪ ಮತ್ತು ಮಂತ್ರ ಪಠಣದ ಭಾಗ. ಇದಂತೂ ಇನ್ನೂ ಹೆಚ್ಚು ಕ್ರಮಬದ್ಧವಾಗಿದೆ ಅಲ್ವಾ? ಹೌದು. 2 ಆಚಮನ, 3 ಪ್ರಾಣಾಯಾಮ, ದೇಶಕಾಲ ಕೀರ್ತನೆ. ಅಂದ್ರೆ ನೀವು ಯಾವ ಜಾಗದಲ್ಲಿ, ಯಾವ ಸಮಯದಲ್ಲಿ, ಯಾವ ರೇಖಾಂಶದಲ್ಲಿ ಇದನ್ನ ಮಾಡ್ತಿದ್ದೀರಿ ಅನ್ನೋದರ ಸ್ಪಷ್ಟ ಉಲ್ಲೇಖ ಇರುತ್ತೆ. ಹೌದು. ಬ್ರಹ್ಮಾಂಡದಲ್ಲಿ ನಿಮ್ಮ ಭೌತಿಕ ಲೊಕೇಶನ್ ಅನ್ನ ಪಿನ್ ಮಾಡಿದಂತೆ. ಆನಂತರ ಬರೋ ಸಂಕಲ್ಪದಲ್ಲಿ ಬಹಳ ಸ್ಪಷ್ಟವಾದ ಉದ್ದೇಶವನ್ನ ಹೇಳಲಾಗುತ್ತೆ. ಮಮ ಸಪತ್ನೀಕಸ್ಯ ನಿಖಿಲ ಪಾಪಕ್ಷಯ ಪೂರ್ವಕಂ ಭೂದಾನಫಲಾವಾಪ್ತಯೇ. ಓಕೆ, ಇದನ್ನ ಸ್ವಲ್ಪ ಬಿಡಿಸಿ ಹೇಳೋಣ. ಸಪತ್ನೀಕಸ್ಯ ಅಂದ್ರೆ ಪತ್ನಿಯ ಸಮೇತವಾಗಿ, ಸಮಸ್ತ ಪಾಪಗಳ ನಾಶಕ್ಕಾಗಿ ಮತ್ತು ಭೂದಾನ ಮಾಡಿದಷ್ಟೇ ಸಮಾನವಾದ ಪುಣ್ಯ ಪ್ರಾಪ್ತಿಗಾಗಿ. ಜೊತೆಗೆ ಅಪೂಪದಲ್ಲಿರುವ ಛಿದ್ರಗಳಷ್ಟೇ 1000 ವರ್ಷಗಳ ಕಾಲ ಸ್ವರ್ಗಲೋಕ ನಿವಾಸದ ಫಲ ಸಿದ್ಧಿಗಾಗಿ ಈ ದಾನ ಮಾಡ್ತಿದ್ದೀನಿ ಅಂತ ಹೇಳೋದು. ಅಂದ್ರೆ ಈ ಚಿಕ್ಕ ದಾನದಿಂದ ಭೂದಾನದಷ್ಟು ದೊಡ್ಡ ಫಲವನ್ನ ನಿರೀಕ್ಷಿಸಲಾಗ್ತಿದ್ಯಾ? ಖಂಡಿತ ಹೌದು. ಯಾಕಂದ್ರೆ ಇಲ್ಲಿ ವಸ್ತುವಿನ ಗಾತ್ರಕ್ಕಿಂತ ಆ ಆವಾಹನಾ ಪ್ರಕ್ರಿಯೆಯಲ್ಲಿ ತೊಡಗಿಸಿದ ಮಾನಸಿಕ ಶಕ್ತಿಗೆ ಹೆಚ್ಚು ಬೆಲೆ ಇದೆ. ಸಂಕಲ್ಪದ ನಂತರ ಆ 33 ದೇವತೆಗಳಿಗೆ ಧ್ಯಾನ, ಆವಾಹನೆ ಮತ್ತು ಗಂಧ, ಪುಷ್ಪ, ಅಕ್ಷತೆಯಿಂದ ಪೂಜೆ ನಡೆಯುತ್ತೆ. ಓಕೆ. ಆಮೇಲೆ ಬರೋದು ದಾನ ಮಂತ್ರ. ವಿಷ್ಣುರೂಪಿ ಸಹಸ್ರಾಂಶುಃ ಸರ್ವಪಾಪ ಪ್ರಣಾಶನಃ ಅಪೂಪಾನ್ನ ಪ್ರದಾನೇನ ಮಮ ಪಾಪಂ ವ್ಯಪೋಹತು. ಈ ಮಂತ್ರವು ಬಹಳ ಅರ್ಥಗರ್ಭಿತವಾಗಿದೆ. 1000 ಕಿರಣಗಳುಳ್ಳ ಸೂರ್ಯನ ರೂಪದಲ್ಲಿರುವ ವಿಷ್ಣುವು ಈ ದಾನದಿಂದ ನನ್ನ ಪಾಪಗಳನ್ನ ಕಳೆಯಲಿ ಅನ್ನೋ ಪ್ರಾರ್ಥನೆಯಲ್ಲಿದೆ. ಮಂತ್ರದ ಅರ್ಥ ಬಹಳ ಸುಂದರವಾಗಿದೆ. ಆದ್ರೆ ಇಷ್ಟೆಲ್ಲ ವಿವರಗಳನ್ನು ನೋಡಿದ್ಮೇಲೆ ಈ ಸಂಪೂರ್ಣ ಪ್ರಕ್ರಿಯೆಯ ಕ್ಲೈಮ್ಯಾಕ್ಸ್ನಲ್ಲಿಯೇ ನನಗೆ ಒಂದು ದೊಡ್ಡ ವಿರೋಧಾಭಾಸ, ಅಂದ್ರೆ ಒಂದು ಪ್ಯಾರಡಾಕ್ಸ್ ಕಾಣಿಸ್ತಿದೆ. ಓಹೋ, ಏನು ಪ್ಯಾರಡಾಕ್ಸ್? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸಿ. ದಾನ ಮಾಡುವ ವ್ಯಕ್ತಿ ಇಷ್ಟೆಲ್ಲ ಕಷ್ಟಪಡ್ತಾನೆ, ಕಟ್ಟುನಿಟ್ಟಾದ ನಿಯಮಗಳನ್ನ ಪಾಲಿಸಿ, ತೂತುಗಳಿರುವ ಅತಿರಸ ಮಾಡಿಸ್ತಾನೆ, ಕಂಚಿನ ಪಾತ್ರೆ, ತುಪ್ಪ, ಚಿನ್ನವನ್ನ ಇಡ್ತಾನೆ, ಅಗಾಧವಾದ ಏಕಾಗ್ರತೆಯಿಂದ ಬ್ರಹ್ಮಾಂಡನ 33 ಶಕ್ತಿಗಳನ್ನ ಆವಾಹನೆ ಮಾಡ್ತಾನೆ. ಹೌದು. ಪಾಪ ಪರಿಹಾರವಾಗಬೇಕು, ಸ್ವರ್ಗ ಬೇಕು, ಸಂಪತ್ತು ಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಇಷ್ಟೆಲ್ಲ ಸಿದ್ಧತೆ, ಶ್ರಮ ಹಾಕಿದ್ಮೇಲೆ ಆ ದಾನವನ್ನ ವಿಪ್ರನ ಕೈಗೆ ನೀಡುವಾಗ ಆಡುವ ಅಂತಿಮ ಮಾತೇನು ಗೊತ್ತಾ? ತುಭ್ಯಂ ಸಂಪ್ರದದೆ ನ ಮಮ.
ಅಂದ್ರೆ ನಾನು ನಿನಗೆ ನೀಡುತ್ತಿದ್ದೇನೆ, ಇದು ನನ್ನದಲ್ಲ ಅಂತ. ಎಕ್ಸಾಕ್ಟ್ಲಿ. ನಮಮ ಅಂದ್ರೆ ಇದು ನಂದಲ್ಲ. ಇಟ್ಸ್ ಮೈಂಡ್ ಬ್ಲೋಯಿಂಗ್. ಇಷ್ಟು ಕಷ್ಟಕರವಾದ ಪ್ರಕ್ರಿಯೆಯನ್ನ ಶ್ರದ್ಧೆಯಿಂದ ಮಾಡಿ, ನನಗೇ ಪುಣ್ಯ ಬೇಕು ಅಂತ ಸಂಕಲ್ಪ ಮಾಡಿ, ಕೊನೆಯ ಘಳಿಗೆಯಲ್ಲಿ ಅದರ ಸಂಪೂರ್ಣ ಮಾಲೀಕತ್ವವನ್ನೇ ಬಿಟ್ಕೊಡೋದು. ಹ್ಮ್ ನಾನೇ ಮಾಡಿದ್ದು, ನಂದೇ ದುಡ್ಡು, ನಂದೇ ಶ್ರಮ, ಆದ್ರೆ ಅಂತಿಮವಾಗಿ ಇದು ನಂದಲ್ಲ ಅಂತ ಹೇಳೋದು. ಯಾಕೆ ಈ ವಿರೋಧಾಭಾಸ? ಇಲ್ಲಿಯೇ ಈ ಸಂಪೂರ್ಣ ಆಚರಣೆಯ ನಿಜವಾದ ಸೌಂದರ್ಯ ಮತ್ತು ಮನಃಶಾಸ್ತ್ರ ಅಡಗಿರೋದು. ಇದನ್ನೇ ನಾವು ವಿರೋಧಾಭಾಸ ಎನ್ನೋದಕ್ಕಿಂತ ಕರ್ಮಯೋಗದ ಅಂತಿಮ ಸ್ವರೂಪ ಎನ್ನಬಹುದು. ಓಕೆ. ನೀವು ಬಹಳ ಕಷ್ಟಪಟ್ಟು ಸುಂದರವಾದ ಮರಳು ಕಲಾಕೃತಿಯನ್ನ ಅಂದ್ರೆ ಆ ಸ್ಯಾಂಡ್ ಮಂಡಲನ ರಚಿಸಿ ಅಂತಿಮವಾಗಿ ಅದನ್ನ ಅಳಿಸಿ ಹಾಕುವ ಬೌದ್ಧ ಸನ್ಯಾಸಿಗಳ ತಂತ್ರವನ್ನ ನೆನಪಿಸ್ಕೊಳ್ಳಿ. ಇದು ಬಹುತೇಕ ಅದೇ ತತ್ವ. ವಾವ್, ಕರೆಕ್ಟ್. ಪ್ರಕ್ರಿಯೆಯಲ್ಲಿ ಯಾವುದೇ ಶಾರ್ಟ್ಕಟ್ ಇಲ್ಲ, ಶ್ರಮ ಸಂಪೂರ್ಣವಾಗಿದೆ. ಆದ್ರೆ ಆ ಶ್ರಮದಿಂದ ಹುಟ್ಟಬಹುದಾದ ಆ ಅಹಂಕಾರ ಇದೆಯಲ್ಲ, ಅಂದ್ರೆ ನಾನು ಮಾಡಿದೆ, ಇದು ನಂದು ಅನ್ನೋ ಭಾವನೆ, ಅದನ್ನ ತ್ಯಜಿಸುವ, ಅಹಂಕಾರವನ್ನ ಅಳಿಸುವ ಪ್ರಕ್ರಿಯೆಯೇ ಈ ನಮಮ. ಅಮೇಝಿಂಗ್. ಅಂದ್ರೆ ಫಲದ ಮೇಲಿನ ನಿರೀಕ್ಷೆ ಮತ್ತು ಕರ್ತೃತ್ವದ ಅಹಂಕಾರ ಎರಡನ್ನೂ ಕತ್ತರಿಸಾಕೋದು. ಆ ಇಡೀ ಪ್ರಕ್ರಿಯೆ ಕೇವಲ ಈ ಡಿಟ್ಯಾಚ್ಮೆಂಟ್ ಅಥವಾ ನಿರ್ಲಿಪ್ತತೆಯನ್ನ ಪ್ರಾಕ್ಟೀಸ್ ಮಾಡೋದಕ್ಕಾಗಿರೋ ಟ್ರೈನಿಂಗ್ ಗ್ರೌಂಡ್ ಅಷ್ಟೇನಾ? ನಿಖರವಾಗಿ. ದಕ್ಷಿಣೆಯೊಂದಿಗೆ ದಾನವಿಟ್ಟು ಇದು ನನ್ನದಲ್ಲ ಅಂತ ಹೇಳಿ ಅಂತಿಮವಾಗಿ ಆ ಸಂಪೂರ್ಣ ಕರ್ಮವನ್ನ ಪರಮಾತ್ಮನಿಗೆ ಅರ್ಪಿಸುವ ವಾಕ್ಯವೊಂದು ಕೊನೆಯಲಿದೆ. ಅನೇನ ಸೋಪಸ್ಕರಾ ಪೂಪದಾನೇನ ಮಾಸನಿಯಾಮಕ ಪುರುಷೋತ್ತಮಾತ್ಮಕ ಮಧ್ವಪತಿ ಗೋಪಾಲಕೃಷ್ಣ ಪ್ರಿಯತಾಂ. ಓಹೋ. ಅಂದ್ರೆ ಈ ದಾನದಿಂದ ಮಾಸ ನಿಯಾಮಕನಾದ ಪುರುಷೋತ್ತಮ ಸ್ವರೂಪನಾದ ಪರಮಾತ್ಮನು ಪ್ರೀತನಾಗಲಿ ಅಂತ. ಇದು ನನ್ನ ತೃಪ್ತಿಗಲ್ಲ, ಕೇವಲ ಭಗವಂತನ ಪ್ರೀತಿಗಾಗಿ ಅನ್ನೋ ಸಮರ್ಪಣಾಭಾವ. ಭೌತಿಕ ವಸ್ತುವಿನ ಆಕಾರದಿಂದ ಆರಂಭವಾಗಿ ಬ್ರಹ್ಮಾಂಡದ ಶಕ್ತಿಗಳನ್ನ ಮನಸ್ಸಿನಲ್ಲಿ ತಂದುಕೊಂಡು ಅಂತಿಮವಾಗಿ ಅಹಂಕಾರದ ಶೂನ್ಯತೆಗೆ ತಲುಪುವ ಈ ಹಂತವೇ ಈ ಇಡೀ ಆಚರಣೆಯ ಅಸಲಿ ಕ್ಲೈಮ್ಯಾಕ್ಸ್. ಇದು ನಿಜಕ್ಕೂ ಅದ್ಭುತವಾದ ಜರ್ನಿ. ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಒಮ್ಮೆ ಹಿಂತಿರುಗಿ ನೋಡಿದರೆ, ಅಧಿಕ ಮಾಸದ ಅಪೂಪದಾನವು ಮೇಲ್ನೋಟಕ್ಕೆ ಕಾಣುವಂತೆ ಕೇವಲ ಒಂದು ಸಿಹಿ ತಿಂಡಿಯನ್ನ ದಾನ ಮಾಡುವ ಪ್ರಕ್ರಿಯೆ ಖಂಡಿತ ಅಲ್ಲ, ಅಲ್ವಾ? ಖಂಡಿತ ಅಲ್ಲ. ಇದು ಪಾತ್ರೆಯ ಆಯ್ಕೆಯಿಂದ ಹಿಡಿದು ಛಿದ್ರಗಳ ಲೆಕ್ಕಾಚಾರ, ಖಗೋಳಶಾಸ್ತ್ರದ ಯೋಗಗಳು, 33 ದೇವತೆಗಳ ಆವಾಹನೆ ಮತ್ತು ಅಂತಿಮವಾಗಿ ನ ಮಮ ಎಂಬ ಅಹಂಕಾರದ ತ್ಯಾಗದವರೆಗೆ ಚಾಚಿಕೊಂಡಿರುವ ಒಂದು ಕಠಿಣ, ಅತ್ಯಂತ ನಿಖರವಾದ ಹಾಗೂ ಒಂದೇ ಒಂದು ಹಂತವನ್ನು ಬಿಡದ ನೋ ಸ್ಕಿಪ್ ಆಧ್ಯಾತ್ಮಿಕ ಪ್ರಯಾಣ. ಹೌದು. ಆ ಭೌತಿಕ ನಿಖರತೆ ಮತ್ತು ಮಾನಸಿಕ ಏಕಾಗ್ರತೆಯ ಸಮ್ಮಿಲನವೇ ಈ ಪ್ರಾಚೀನ ಆಚರಣೆಗಳ ಅತಿದೊಡ್ಡ ಶಕ್ತಿ. ಪ್ರತಿಯೊಂದು ಹೆಜ್ಜೆಯೂ ಮನುಷ್ಯನ ಆಂತರಿಕ ಪ್ರಜ್ಞೆಯನ್ನ ವಿಸ್ತರಿಸಲು ವಿನ್ಯಾಸಗೊಳಿಸಲ್ಪಟ್ಟ ಒಂದು ಸಂಪೂರ್ಣ ವ್ಯವಸ್ಥೆಯಿದು. ನಿಜ. ಇದೆಲ್ಲವನ್ನೂ ಗಮನಿಸಿದಾಗ ಕೊನೆಯಲ್ಲಿ ಒಂದು ಆಳವಾದ ಪ್ರಶ್ನೆ ಅಥವಾ ಯೋಚನೆ ಮೂಡುತ್ತೆ. ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಇಂಥ ಅತಿ ಸೂಕ್ಷ್ಮ ಹಾಗೂ ಕರಾರುವಾಕದ ನಿಯಮಗಳನ್ನ ನಾವು ಕೇವಲ ಮೂಢನಂಬಿಕೆ ಅಥವಾ ಕಠಿಣ ಆಚರಣೆಗಳಾಗಿ ಮಾತ್ರ ನೋಡ್ತೀವಿ. ಆದರೆ ಇಷ್ಟೊಂದು ನಿಖರವಾದ ನಿಯಮಗಳು, 33 ದೇವತೆಗಳ ಆವಾಹನೆ, ಮಂತ್ರಗಳ ಪಠಣ, ಇವೆಲ್ಲವೂ ಸದಾಕಾಲ ಭೂತ ಮತ್ತು ಭವಿಷ್ಯದ ಬಗ್ಗೆ ಯೋಚಿಸುವ, ಸುಲಭವಾಗಿ ವಿಚಲಿತವಾಗುವ ಮನುಷ್ಯನ ಚಂಚಲವಾದ ಮನಸ್ಸನ್ನ ಬಲವಂತವಾಗಿ ವರ್ತಮಾನದಲ್ಲಿ ಅಂದ್ರೆ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಹಿಡಿದಿಡಲು ನಮ್ಮ ಪೂರ್ವಜರು ರೂಪಿಸಿದ ಒಂದು ಅತ್ಯಂತ ಸುಧಾರಿತ ಧ್ಯಾನದ ತಂತ್ರ, ಲೈಕ್ ಅನ್ ಅಡ್ವಾನ್ಸ್ ಮೈಂಡ್ಫುಲ್ನೆಸ್ ಟೆಕ್ನಿಕ್ ಆಗಿರಬಹುದೇ? ಯಾವುದೇ ಶಾರ್ಟ್ಕಟ್ ಇಲ್ಲದ ಈ ಆಚರಣೆಗಳ ಹಿಂದಿರುವ ಈ ಮನಃಶಾಸ್ತ್ರೀಯ ಆಯಾಮದ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.